ಒಂದು ಆಟ ಎತ್ಕೊಂಡು ಹೋಗೋಕ್ಕೂ ಭಯ ಆಗುತ್ತೆ. BBMP ಅವರಿಗೆ ಫಸ್ಟ್ ಅವರು CM ಸಾಹೇಬರು ಮಾಡಬೇಕು, ಅದು DK ಶಿವಕುಮಾರ್ ಸಾಹೇಬರು ಮಾಡಬೇಕು. ಅವರು ನಾವು ನೋಡಿ ಹೆಂಗ್ ಗಾಡಿ ನಿಂತಿದೆ, ಊಟಕ್ಕೆ ನಮಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅಧಿಕಾರಿಗಳು BBMP ಅಷ್ಟು ಕೆಲಸ ಮಾಡಬೇಕು. ಬೈಪಲ್ ಬಿದ್ದ ಓದ ಅಷ್ಟೇ. ಅವನ ಹೆಂಡ್ರ ಮಕ್ಕಳ ಕತೆ ನೀವು ಕ್ಯಾಮ್ರಾ ಹಿಡಿದ ತಕ್ಷಣ ನಿಮ್ಗೆ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ, ನಿಮ್ಗೆಲ್ಲ ಇದೆ. ಯಾವ ಆಟೋ ರೋಡ್ಗಳು ಸರಿಗಿಲ್ಲ, ರಸ್ತೆ ಗುಂಡಿಗಳು ಅಲ್ಲೆಲ್ಲಿ ಆಳ ಆಗಿದೆ. ಒಂದು ಆಟೋ ಎತ್ಕೊಂಡು ಹೋಗೋಕ್ಕೂ ಭಯ ಆಗುತ್ತೆ. ಯಾರನ್ನ ಗುರ್ಬಣಿ ಯಾರನ್ನ ಹೆಂಗಸರು ಇದ್ರೆ ಕರ್ಕೊಂಡು ಹೋಗೋಕ್ಕೂ ಭಯ. ಆಟೋಲಿ ಎಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಏನಾಗುತ್ತೆ. ಒಂದು ಆಟೋವರೆಗೂ ಇಲ್ಲೂ ಏನು ವ್ಯವಸ್ಥೆ ಏನು ಗೌರ್ಮೆಂಟ್ ಏನು ಅಷ್ಟೇನು ಮಾಡಿಲ್ಲ. ಅದು ಅವಾಗ SM ಕೃಷ್ಣ ಇರುವಾಗ ಇತ್ತು, ಅವಾಗ ಸಿಂಗಾಪುರ್, ಇವಾಗ ಇಲ್ಲ, ಅದು ಹೋಯ್ತದಲ್ಲ. ಇವರು ಇಲ್ಲ ಇದೆಲ್ಲ ಮಾಡಲ್ಲ ಮೇಡಮ್. ಇದೆಲ್ಲ ಇವ್ರು ಏನಿದೆ ಇವ್ರು ಬಗೆಹರಿಸ್ಕೊಂಡು ಇವ್ರು ಹೋಯ್ತಾರಷ್ಟು. ಯಾರಿಗೊಂದು ಆಟೋ ಡ್ರೈವರ್ಗೂ ಇದುವರೆಗೆ ಏನು ಮಾಡಲ್ಲ. ಇವರೆಲ್ಲ ಬರೀ ಲೂಟಿ ಮಾಡ್ಕೊಂಡು ಈ 2 ವೀಲರ್ ಅವ್ರಿಗೆ ಬೈಕ್ ಅವ್ರಿಗೆ ಮಾಡ್ಕೊಂಡು ಇದ್ದಾರೆ. ರ್ಯಾಪಿಡ್ ಅವ್ರು ಏನು ಕೊಡ್ತಾರೆ? ಮೇಡಮ್ ಪ್ರಯಾಣಿಕರು ನಾವು ನೋಡಿ ಇವಾಗ ರೋಡ್ಗಳಲ್ಲಿ ಹೋದ್ರೂ ಪಾಪ ಅವರೇ ಎದುರ್ತಾರೆ. ನೀರು ತುಂಬ ಹೋಗ್ಬಿಡ್ತೈತೆ ಮೇಡಮ್. ಎಲ್ಲಿ ಗಾಡಿ ಇಳ್ಸೋಕ್ಕೂ ಭಯ. ಎಲ್ಲಿ ಫ್ರಂಟ್ ಇಳಿಸ್ತೈತೆ ಗಾಡಿನೇ ದಬ್ಬಾಕ್ ಬರ್ತೈತೆ. ನಮಗೆ ಅಷ್ಟು ಭಯ ಇರ್ತೈತೆ. ನಾವು ಅಷ್ಟು ಭಯದಿಂದ ಹೋಯ್ತೀವಿ. ಇವರು ಒಂದು ರೋಡ್ ಸರಿಗೆ ಮಾಡಿಲ್ಲ ಇನ್ನು. ಬರೀ ಆರಾಮಾಗಿ ಅವ್ರ ಪಾಡಿಗೆ ಆಯಿತು, ಇವರಾಯಿತು, ಅಲ್ಲಿ ಮೀಟಿಂಗ್ ಇಲ್ಲಿ ಮೀಟಿಂಗ್ ಅನ್ಕೊಂಡು ಅದೇ ರೋಡ್ಗಳು ಶುದ್ಧ ಮಾಡಿ ಇದುವರೆಗೂ ಮಾಡಿಲ್ಲ. ಅಲ್ಲೆಲ್ಲ ಹಳ್ಳ ದಿನಗಳು ಹಂಗೆ ಇದೆ. ಇನ್ನು ಯಾವಾಗ ಮಾಡ್ತಾರೆ ಏನೋ ಇನ್ನೂ ಗೊತ್ತಿಲ್ಲ ಮೇಡಮ್. ಬರೀ ಅದೇನು ಕಲ್ಲು ಪುಡಿ ಏನೋ ಹಾಕ್ತಾರೆ, ಅದು ಏನಿಲ್ಲ. ಒಂದು ಆಟೋ ಒಂದು ಲಾರಿನೋ ಯಾವ್ದೋ ಹೋದೆ ಅದು ಪುಡಿ ಆಗ್ಬಿಡ್ತೈತೆ ಅಷ್ಟೇ. ತಿರ್ಗಿ ಹಳ್ಳ ಹಂಗೆ ಇರ್ತೈತೆ ಅದು. ಹೆಣ್ಮಕ್ಳು 2 ವೀಲರ್ ಎತ್ಕೊಂಡೋಗಿ ಬೀಳ್ತಾರೆ, ಅದಕ್ಕೂ ಏನಿಲ್ಲ ಅಲ್ಲಿ. ಯಾವುದು ಏನು ಮಾಡ್ತಾ ಇಲ್ಲ. ಸುಮ್ಮನೆ ಆ ಟೈಮ್ಗೆ ಅದು ಮುಗಿಸ್ತಾರೆ, ಅದು ಮರ್ತೋಗ್ಬಿಡ್ತಾರೆ. ಮಳೆ ತಿರ್ಗಾ ಹೋಯ್ತು, ಮಾಯ ಆಗೋಯ್ತಾ ಅಷ್ಟೇ, ಇದನ್ನ ಕತೆ ಮುಗೋಯ್ತು, ಸುಮ್ಗಾಗೋಯ್ತು. ತಿರ್ಗಾ ಮಳೆ ಬೀಳುವಾಗ ಸ್ಟಾರ್ಟ್ ಮಾಡ್ಕೊತಾರೆ. ಇದಕ್ಕೆ ಕರೆಕ್ಟಾಗಿ ಮಾಡಿ ನಮ್ಮ ಒಂದು ಆಟೋ ಡ್ರೈವರ್ಗೆ, BBMP ಅವ್ರಿಗೆ, ಆಮೇಲೆ ನಮ್ಮ CM ಅವ್ರಿಗೆ ಇದೊಂದು ಒಳ್ಳೆ ಕೆಲಸ ಮಾಡಲಿ ಅಂತ ಕೋರ್ಕೊತೀವಿ ಆಟೋವರು. ನಾವು ಅದೇನೇ, ಬೇರೆ ಏನಿಲ್ಲ. ಆಟೋ ಡ್ರೈವರು ತುಂಬ ರಾಪಿಟು ಅದು ಇದೆಲ್ಲ ಬಂದು ತುಂಬ ತೊಂದರೆ ಆಗ್ಬಿಟ್ಟಿದೆ ನಮಗೆ. ವೈಟ್ ಬೋರ್ಡಿಗೆ ಏನಮ್ಮ ಕೊಡ್ತಾರೆ ಪರ್ಮಿಷನು? ಹೆಣ್ಮಕ್ಳೆಲ್ಲ ಬರ್ತಾರೆ ಹೋಯ್ತಾರೆ, ಏನೋ ಹೆಚ್ಚು ಕಮ್ಮಿ ಆಯ್ತೈತೆ. ಅವ್ರು ಬಂದು ಇಲ್ಲಿ ನಮ್ಮನ್ನು ಕೇಳ್ತಾರೆ, ಬಂದು ಇಲ್ಲಿ ಪೊಲೀಸವರು. ನಾವೇನು ಉತ್ತರ ಹೇಳೋಕ್ಕಾಗುತ್ತೆ? ಅವ್ರಿಗೆ ಪರ್ಮಿಷನ್ ಫಸ್ಟು ನಿಲ್ಲಿಸ್ಬೇಕು ಇವರು ರಾಪಿಡೋರು. ನೋಡಿ ನಮ್ಮ ಗಾಡಿ ಎಲ್ಲ ಹಿಂಗೆ ನಿಂತಿದೆ, ಬಿಸ್ನೆಸ್ ಇಲ್ಲ, ಏನಿಲ್ಲ, ಇಷ್ಟು ಕಷ್ಟದಲ್ಲಿದ್ದೀವಿ. ಫಸ್ಟು ಅವರು ಹಳ್ಳ ಇದು ಗುಂಡಿ ಎಲ್ಲ ಮುಚ್ಚಬೇಕು. BBMP ಅವ್ರಿಗೆ ಫಸ್ಟು ಅವರು CM ಸಾಹೇಬರು ಮಾಡಬೇಕು, ಅದು DK ಶಿವಕುಮಾರ್ ಸಾಹೇಬರು ಮಾಡಬೇಕು. ಅವರು ಸ್ಟೆಪ್ ಎತ್ತಾರೆ, ಇದು ಒಳ್ಳೇದಾಗುತ್ತೆ. ಬೇರೆ ಯಾರು ಮಾಡ್ರೂ ಆಗಲ್ಲ ಅವರು. ಏನು ಮೇಡಮ್, ನಾವು ನೋಡಿ ಹೆಂಗ್ ಗಾಡಿ ನಿಂತಿದೆ, ಊಟಕ್ಕೆ ನಮಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಮಳೆ ಬಂದು ತೊಂದರೆ ಆಗಿ ಇದಾಗಿ, ಮಳೆ ಬಂದ್ಬಿಟ್ರೆ ನಾವು ಏನು ₹1 ಸಂಪಾದನೆ ಎಲ್ಲ ಮನೆಗೆ ಹೋಗ್ತೀವಿ. ಇದು ರಾಪಿಡು ಇದೆಲ್ಲ ನಿಲ್ಲಿಸ್ಬೇಕು, ಓಲೋ ಊಬರ್ ಎಲ್ಲ ನಿಲ್ಲಿಸಿದ್ರೆ ನಮಗೇನು ಸ್ವಲ್ಪ ದುಡಿಮೆ ಆಗುತ್ತೆ ಮೇಡಮ್. ತುಂಬ ಆಟೋ ಡ್ರೈವರ್ ಅವರು ಎಲ್ಲ EMIನ ಒಂದು 9,600 ಕಟ್ಟಬೇಕು. EMI ಗಾಡಿ ತೊಗೊಂಡು ಓಡಿಸ್ತೀವಿ. ನಮ್ಮದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೇನಾರು ಸಾಹೇಬರು, CM ಸಾಹೇಬರು, ಸಿದ್ದರಾಮಯ್ಯ ಅವರು ಒಳ್ಳೇದು ವ್ಯವಸ್ಥೆ ಮಾಡಬೇಕು. DK ಅವರು ಮಾಡ್ರೆ ನಮಗೆ ಒಳ್ಳೇದು ಆಗುತ್ತೆ. ಅಲ್ಲ, ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದು ದಿವಸ ಪ್ರಶ್ನೆ ಅಲ್ಲ ಇದು. ಮಳೆಗಾಲ ಬರೋಕ್ಕೆ ಮುಂಚೆನೇ ಈ ಪರಿಸ್ಥಿತಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ, ಇನ್ನು ಮಳೆಗಾಲ ಸ್ಟಾರ್ಟ್ ಆಗದೇನೆ ಈ ಥರ ಪರಿಸ್ಥಿತಿ. ಮಳೆಗಾಲ ಆದರೆ ಹೆಂಗಿರ್ಬೇಕು ಲೆಕ್ಕ ಹಾಕೊಳ್ಳಿ. ಏನು ಅಂದರೆ ಬಡಪ ಯಾವರು ಹೋಗ್ತಾನೆ, ಬೀಳ್ತಾನೆ, ಸಾಯ್ತಾನಷ್ಟೇ. ಏನು ಅದಕ್ಕೆ ಸಾಯ್ತಾನೆ ಅಂದರೆ ಅವ್ನು ಸಾಯ್ತಾನೆ. ಅವ್ನು ಹಿಂದ್ಗಡೆ ಗೊತ್ತಿಲ್ಲದೆ, ನಾವು ದೊಡ್ಡವ್ರ ವಿಷಯ ಮಾತಾಡೋದು ಬೇಡ, ಗೊತ್ತಿಲ್ಲದೆ ಹೋಗ್ತೀವಿ, ಬಿದ್ದೋಗ್ತೀವಿ, ಹೋದ ಅವನ ಹೆಂಡ್ರ ಮಕ್ಳ ಕತೆ. ಇದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಸುಮಾರು ಸಲ ಯಲಹಂಕದಲ್ಲೇ ಮನೆಗೆ ನೀರು ನುಗ್ಗಿದೆ. ಬೇರೆ ಕತೆ ಬೇಡ. ನೀವು ಯಲಹಂಕದಲ್ಲೇ ನೀರು ನುಗ್ಗಿದೆ, ಮತ್ತೆ ಎಲ್ಲ ನೀರು ಎತ್ತಾಕೋದೇ ಆಗೋಯ್ತು. ಬೇರೆ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅವರು ಮಳೆ ಸ್ಟಾರ್ಟ್ ಆಗಕ್ಕೆ ಮುಂಚೆ ಮಳೆ ಶುರುವಾದರೆ ಅಲ್ಲ, ಇನ್ನೂ ಅಲ್ಲ, ನೀವು ಇಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಷ್ಟೇ.
ಆಟೋ ಡ್ರೈವರ್ಗಳ ಮೇಲೆ ರೋಫ್ ಹಾಕೋ ಜನ. ಹಾಂ, ರ್ಯಾಪಿಡ್ ಅವ್ರು ನೋಡಿದ್ದೀರಾ ಅವ್ರ ಅವತಾರಗಳು? ಹಾಂ, ಈ ಸಂಸಾರನ ಹೋಗಲ್ಲ ಹಂಗೆ ಹೋಗ್ತಾರೆ. ಆಟೋ ಡ್ರೈವರ್ಗಾದ್ರೆ ರೋಪ್ ಹಾಕ್ತಾರೆ, 2 ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಪಾಪ. ನಾವು ಪ್ರತಿಯೊಬ್ಬರಿಗೂ ಎಲ್ಲ ಇದು ಒಂದಕ್ಕೊಂದಕ್ಕೆ ಲಿಂಕ್, ಇದು ಏನು ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ ಒಬ್ಬ ಪಬ್ಲಿಕ್ ಆಗಿ ನೀವು? ಅಲ್ಲಲ್ಲ, ಏನೇ ಮಾಡಿದ್ರೇನು ಈ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಯಿರಿ. ಪರ್ಮನೆಂಟು ಇವತ್ತು ಬೇಡ, ಬರೋ ದಿನಗಳಲ್ಲಿ ಪರ್ಮನೆಂಟ್ ಸೊಲ್ಯೂಷನ್. ಇಲ್ಲಿ ಜನಸಾಮಾನ್ಯರು ಓಡಾಡ್ತೀವಿ, ಬೈಪಲ್ಲಿ ಬಿದ್ದ ಓದ ಅಷ್ಟೇ. ಅವ್ನ ಹೆಂಡ್ರ ಮಕ್ಳ ಕತೆ ರಿಟೈರ್ಡ್ ನಾವು ಎಲ್ಲಿ ಎಂದು ಇವಾಗ ನೀವು ಏನು ಇಲ್ಲ ಅಂತ ಕಾಲಿಡಂಗಿಲ್ಲ. ಇಲ್ಲಿ ಬಿದ್ದವನು ಬಿದ್ದ ಅಷ್ಟೇ. ಏನು ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಯಬೇಕು. ಹಾಂ, ಅಧಿಕಾರಿಗಳು BBMP ಫಸ್ಟು ಕೆಲಸ ಮಾಡಬೇಕು. ಮಿನಿಸ್ಟ್ರುಗಳು ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ, BBMP ಅವ್ರು ಮಾಡಬೇಕಲ್ಲ. ಅದು ಮೀಡಿಯಾದವ್ರು ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ನಾನು ಕೇಳಿದ್ರೆ ನೀವು ಮೀಡಿಯಾದವ್ರು ಸ್ವಲ್ಪ ಮುಲಾಜ್ಗೆ ಇದು ಮಾಡೋದು ಬಿಡಬೇಕು. ಮೀಡಿಯಾದವ್ರು ಸ್ಟ್ರಾಂಗ್ ಆದರೆ ಎಲ್ಲ ಸರಿ ಹೋಗ್ತದೆ. ಪ್ರತಿಯೊಂದು ಜನಗಳಿಗೆ ತಿಳಿಯೋದು. ಇವಾಗ ನನ್ನ ಹತ್ರ ಮಾತಾಡಿದ ಜನಗಳಿಗೆ ಗೊತ್ತಾಗೋದು ಹೆಂಗೆ? ಮಾಧ್ಯಮದ ಮೂಲಕನೇ. ಕರೆಕ್ಟ್ ಅಲ್ವಾ? ನೀವೇ ತಿಳಿಸ್ಬೇಕು ಜನಗಳಿಗೆ ಎಲ್ಲಿ ಏನಾಗಿದೆ ಅಂತ. ಇನ್ನು ಜನಗಳಿಗೆ ಏನು ಗೊತ್ತಾಗಲ್ಲ, ಯಾರಿಗೂ ಮಿನಿಸ್ಟ್ರುಗಳಿಗೆ ಏನು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಮೀಡಿಯಾದವರು ಇನ್ನು ಸ್ವಲ್ಪ ಬಲಿಷ್ಠ ಆಗಬೇಕು, ಸ್ಟ್ರಾಂಗ್ ಮಾಡಬೇಕು. ಅವತ್ತು ನೋಡಿದ್ರೆ ಯಾರೂ ಬಂದಿಲ್ಲ, ಮೀಡಿಯಾದವ್ರು ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಈ ಥರ ನೀರಲ್ಲಿ ನಿಂತ್ಕೊಂಡು. ಅವ್ರಿಗೂ ಫ್ಯಾಮಿಲಿ ಇದೆಯಲ್ಲ, ನೀವು ಕ್ಯಾಮ್ರಾ ಹಿಡಿದ ತಕ್ಷಣ ನಿಮ್ಗೆ ಯಾರು ಇಲ್ಲ ಅಂತ ಹೇಳೋಕ್ಕಾಗ್ತದೆ? ನಿಮಗೆಲ್ಲ ಇದೆ. ಅದನ್ನು ನೋಡಿಕೊಂಡು ಮಾಡ್ತೀರಾ. ಮೀಡಿಯಾದವ್ರು ಇನ್ನೂ ಸ್ಟ್ರಾಂಗ್ ಆಗಬೇಕು.